ಇದನ್ನ ರತ್ನವನ್ನ ನಾವು ಧರಿಸುವುದರಿಂದ ಏನೇನು ಶುಭ ಫಲ ನಾವು ಪಡೆಯಬಹುದು ಅಂತಂದ್ರೆ, ಇದು ವಿದೇಶದಲ್ಲೂ ಸಹ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂತಹ ರತ್ನವಾಗಿದೆ. ಈ ರತ್ನವನ್ನ ಯಾರು ಧರಿಸ್ತಾರೆ ಅವರಿಗೆ ಶನಿದೋಷ ಅಂತಕ್ಕಂಥ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಅಷ್ಟಮ ಶನಿ ದೋಷ ಪರಿಹಾರ ಆಗುತ್ತೆ. ಸಾಡೆ ಸಾತಿ ಅರ್ಥ ಆಯ್ತಾ? ಈ ರತ್ನ ನಾವು ಯಾರು ಧರಿಸ್ಕೊಂತೀರ ಅವ್ರಿಗೆ ಸರ್ಪದೋಷ, ನಾಗದೋಷ, ಕಾಳ ಸರ್ಪದೋಷ, ಜನದುಷ್ಟಿ ದೋಷ, ಮತ್ತೆ ವಿಶೇಷವಾಗಿ ಇದರಲ್ಲಿ ಮಾಟ ಮಂತ್ರ, ಯಂತ್ರ ಮಂತ್ರ ತಂತ್ರಗಳಿಂದ ಏನಾದರೂ ಸಮಸ್ಯೆ ಆಗಿದ್ರೂ ಸಹ ಪರಿಹಾರ ಆಗುತ್ತೆ. ಮತ್ತೆ ನಾವು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಎಲ್ಲೋ ಜಾಗದಲ್ಲಿ 3 ದಾರಿ ಸೇರುವ ಸಂದರ್ಭದಲ್ಲಿ ಒಂದು ಮೊಟ್ಟೆ ಹೊಡೆದಿರ್ತಾರೆ, ಒಂದು ಸೌತೆಕಾಯಿ ಹೊಡೆದಿರ್ತಾರೆ, ಇದರ ನಿಂಬೆಹಣ್ಣು ತುಳಿದಿರ್ತಾರೆ. ಅಮಾವಾಸ್ಯೆ ದಿನ ಮತ್ತೆ ಅಷ್ಟಮಿ ದಿನ ರಾತ್ರಿಯಲ್ಲಿ ಸಾಯಂಕಾಲದ ತುಳಿದಿರ್ತಾರೆ. ಅಂಥ ದಿನ ನಾವು ಗೊತ್ತಿದ್ದೋ ಗೊತ್ತಿಲ್ಲದ ನಾವು ದಾಟಿದಾಗ ಅದು ನಮಗೆ ನೆಗೆಟಿವ್ ಎನರ್ಜಿ ನಮ್ಮಲ್ಲಿ ಅಟ್ರಾಕ್ಟ್ ಆಗುತ್ತೆ. ಇದನ್ನ ಧರಿಸೋದ್ರಿಂದ ಅಂತ ನೆಗೆಟಿವ್ ಎನರ್ಜಿ ನಮ್ಮ ಹತ್ರನೇ ಬರೋದಿಲ್ಲ, ಹತ್ರ ಸುಳಿಯೋದಿಲ್ಲ. ಆ ಥರ ಏನಾದರೂ ಸಂಭವಿಸಿದ್ದು ಗೊತ್ತಿದ್ದೋ ಗೊತ್ತಿಲ್ಲದೆ ಹೋಗಿದ್ರು ಸಹ ಅದು ಸಂಪೂರ್ಣ ಪರಿಹಾರ ಆಗಿ ನಮ್ಗೆ ರಕ್ಷಾ ಕವಚದಂತೆ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಅಂತ ಶಕ್ತಿಯುತವಾಗಿರ್ತಕ್ಕಂಥ ರತ್ನವೇ ಸ್ಟಾರ್ ಡಿವೈಸ್ ರತ್ನ. ಇದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಇದು ತುಂಬಾ ವಿದೇಶದಲ್ಲಿ ತುಂಬಾ ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು. ಈಗಲೂ ಸಹ ನಮ್ಮ ಕರ್ನಾಟಕದಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ರತ್ನವನ್ನ ಎಲ್ಲರೂ ಧರಿಸ್ತಾ ಇದ್ದಾರೆ. ಎಲ್ರಿಗೂ ಸುಮಾರು ಜನಗಳು ಒಳ್ಳೇದು ಆಗ್ತಾ ಇದೆ. ಅದರಿಂದ ಎಲ್ಲರೂ ಧರಿಸ್ಬೋದು. ನೀವು ತಗೊಳ್ಳಿ, ತುಂಬಾ ಅತಿ ಕಡಿಮೆ ಬೆಲೆಯ ದರದಲ್ಲೇ ಸಿಗುತ್ತೆ. ಎಷ್ಟು ತುಂಬಾ ಕಾಸ್ಟ್ಲಿ ಕೂಡ ಇಲ್ಲ. ಎಲ್ಲರೂ ಕೂಡ ಧರಿಸ್ಬೋದು. ಎಲ್ರಿಗೂ ಒಳ್ಳೇದಾಗಲಿ, ಸರ್ವೇ ಜನರಿಗೆ ಒಳ್ಳೇದಾಗಲಿ ಅಂತ ವಿಶೇಷವಾಗಿ ತರ್ತಾ ಇರ್ತಕ್ಕಂತಹ ರತ್ನವೇ ಸ್ಟಾರ್ ಡಿವೈಸ್. ಇದನ್ನ ತುಂಬಾ ವಿಶೇಷವಾಗಿದ್ದ ಪಂಚಲೋಹದಿಂದ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದರ ರತ್ನದ ಮೇಲೆ ಹಿಂಗೆ ಟಾಚ್ ಮಾಡಿದ್ರೆ ನಮಗೆ ಅದರ ಸ್ಟಾರ್ ಬರುತ್ತೆ. ಅದು ತುಂಬಾ ವಿಶೇಷವಾಗಿ ಕೆಲಸ ಮಾಡುತ್ತೆ. ಅದರಿಂದ ಎಲ್ಲರೂ ಧರಿಸ್ಬೋದು. ಎಲ್ಲರೂ ಧರಿಸಿ, ಎಲ್ಲರೂ ತಗೊಳ್ಳಿ, ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.